ಈ ಕಬ್ಬು ಬೆಳೆ ಈ ವರ್ಷದ ಕಬ್ಬು ಸುಮಾರು 82 ಶುಗರ್ ಫ್ಯಾಕ್ಟರಿಗಳಿದ್ದಾವೆ ಕರ್ನಾಟಕದಲ್ಲಿ. ಅದರಲ್ಲಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದ ಶುಗರ್ ಫ್ಯಾಕ್ಟರಿ ಇರ್ತಕ್ಕಂಥ 11 ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿಗಳಿದ್ದಾವೆ. ಇನ್ನು ಉಳಿದವು ಅವೆಲ್ಲವೂ ಕೂಡ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. ಸುಮಾರು 17 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಕಬ್ಬು ಬೆಳೆ ಹಾಕ್ಬಿಟ್ಟಿದ್ದಾರೆ ಈ ಸಾರಿ. 17 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಹಾಕಿದ್ದಾರೆ. ಸುಮಾರು 670 ಕ್ವಿಂಟಾಲ್ ಮೆಟ್ರಿಕ್ ಟನ್ ಶುಗರು. ಆಮೇಲೆ ಶುಗರ್ ಅಲ್ಲಪ್ಪ, ಕಬ್ಬು ಶುಗರ್ ಅಲ್ಲ, ಕಬ್ಬು ಬರೀ 53 ಲಕ್ಷದ ಟನ್ಗಳು. ಕಬ್ಬು 670 ಮೆಟ್ರಿಕ್ ಟನ್ ಬರ್ತದೆ ಅಂತ ನಿರೀಕ್ಷೆ ಇದೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಸಂಖ್ಯೆ ಸರಿ ಇಲ್ಲ. ಇನ್ನೊಮ್ಮೆ ಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಕೇಳ್ಕೊಂಡು ಹೇಳಿ. ಒಂದೊಂದು ಸಕ್ಕರೆ ಕಾರ್ಖಾನೆಯಲ್ಲಿ 10-15 ಲಕ್ಷ ಟನ್ ಕ್ರಶ್ ಮಾಡ್ತಾರೆ. ನೀವು ಎಲ್ಲ ಕೂಡ 6,23 ಲಕ್ಷ ಮೆಟ್ರಿಕ್ ಟನ್ ಅಂದ್ರೆ ಅದನ್ನ ಸರಿ ಕರೆಕ್ಷನ್ ಮಾಡ್ರಿ. ಪಾಪ ಸಕ್ಕರೆ ಮಂತ್ರಿಗೂ ಏನೂ ಗೊತ್ತಿಲ್ಲ. 1,70,000 ಹೆಕ್ಟೇರ್ ಲೆಕ್ಕಪತ್ರ ಏನೂ ಗೊತ್ತಿಲ್ಲ ಅಂತ ಅನಿಸ್ತದೆ. 6,70,000 ಹೆಕ್ಟೇರ್ ಕಲ್ಟಿವೇಬಲ್ ಏರಿಯಾ. ಸರ್, ಕೂತ್ಕೊಳ್ಳಿ, ನಾನು ಹೇಳ್ತೀನಿ. 6,70,00,000 ಟನ್. 6,70,00,000 ಟನ್. 670 ಲಕ್ಷ ಅಂದ್ರೆ ಎಷ್ಟು? ಅಷ್ಟೇ ಸರ್, ಅದೇ ನಾವು ಅದೇ ಹೇಳಿದ್ರೆ ಅವ್ರು ತಪ್ಪು ಹೇಳ್ತಾರೆ. ಮಾಡೋದು ಅವರು 670 ಲಕ್ಷ ಅಂತಂದ್ರೆ 6,70,00,000. ಸರ್ಕಾರ ಹೇಳೋದು ಕರೆಕ್ಟ್ ಆಗಿದೆ. ಸರ್ಕಾರ ಸರಿಯಾಗಿ ಆ ಖಾತೆ ಮಂತ್ರಿಗೂ ಗೊತ್ತಿಲ್ಲ, ಅರಣ್ಯ ಮಂತ್ರಿಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗೂ ಗೊತ್ತಿಲ್ಲ. 6 ಲಕ್ಷನೂ ಗೊತ್ತಾಗಲಾಗೈತಿ, 6 ಕೋಟಿನೂ ಗೊತ್ತಾಗಲಾಗೈತಿ, 600 ಗೊತ್ತಾಗಲಾಗೈತಿ. ಯಾವ ಅಂಕಿ ನಾವು ಕರೆಕ್ಟ್ ಹಿಡೀನು? ಸರಿಯಾಗಿ ಅವ್ರು ಸಕ್ರೆ ಮಂತ್ರಿ ಹೇಳಬೇಕಲ್ಲ, ಮುಖ್ಯಮಂತ್ರಿಗೆ ಬ್ರೀಫಿಂಗ್ ಮಾಡಬೇಕಲ್ಲ. ಅದು ಮಾಡ್ತಾನೆ ಇಲ್ಲ. ಲಕ್ಷನೂ ಗೊತ್ತಿಲ್ಲ, ಕೋಟಿನೂ ಗೊತ್ತಿಲ್ಲ. ಯತ್ನಾಳ್, ನೀವು ಕರೆಕ್ಟ್ ಮಾಡ್ಕೊಳ್ಳಿ. 25-26ರಲ್ಲಿ ಕರ್ನಾಟಕದಲ್ಲಿ 7,40,00,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಕಬ್ಬು ಬೆಳೆದಿದ್ದಾರೆ. 7,40,00,000 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದಾರೆ. 670 ಲಕ್ಷ ಟನ್ ಕಬ್ಬಿನ ಉತ್ಪಾದನೆ ಆಗಬಹುದು ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 53.72 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗಬಹುದು ಅಂತ ಇದೆ. ಗೊತ್ತಾಯ್ತೇನ್ರಿ ಯತ್ನಾಳ್ ಅವರೇ? ತಪ್ಪು ಹೋಗಿತ್ತು. ಈಗ ಸ್ವಲ್ಪ ಸಾವಕಾಶವಾಗಿ ಲೆಕ್ಕ ಅಧ್ಯಕ್ಷರೇ ತಪ್ಪು ಹೇಳಕತ್ತಿದ್ರು. ಮುಖ್ಯಮಂತ್ರಿಗೆ ಸರಿಪಡಿಸಲಿಕ್ಕೆ ಕೇಳಿದೆ. ಆಯ್ತು ಬಿಡಪ್ಪ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ 2009-10ರಿಂದ FRP ನಿಗದಿ ಮಾಡ್ತಾ ಇದ್ದಾರೆ. ಯಾರು ನಿಗದಿ ಮಾಡೋರು? ಕೇಂದ್ರ ಸರ್ಕಾರ. FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. FRP ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. ಇದು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 9.5 ಇತ್ತು, ಆಮೇಲೆ 10 ಮಾಡಿದ್ರು, ಆಮೇಲೆ 10-25 ಮಾಡಿದ್ದಾರೆ. ಈಗ 9.5
ಎಲ್ಲಿವರೆಗಿತ್ತು ಅಂತಂದ್ರೆ 17-18ರವರೆಗೂ 9.5 ಇಳುವರಿ 9.50 ಇಳುವರಿ ಇತ್ತು. ಆಮೇಲೆ 18-19ರಲ್ಲಿ 10 ಮಾಡಿದ್ರು, ಅದು 4 ವರ್ಷ ಇತ್ತು 10 ಇಳುವರಿ. ಆಮೇಲೆ 22-23ರಿಂದ 10.25 ಮಾಡಿದ್ರು. ಈ ವರ್ಷ 25-26ರಲ್ಲಿ 1 ಟನ್ ಕಬ್ಬಿಗೆ 3,550 ರೂಪಾಯಿ, 3,550 ರೂಪಾಯಿ ಅಲ್ವಾ, 3,550 ರೂಪಾಯಿ. ಅದರಲ್ಲಿ ಕಟಿಂಗ್ ಚಾರ್ಜು ಟ್ರಾನ್ಸ್ಪೋರ್ಟ್ ಸೇರ್ಕೊಂಡಿದೆ. H&T ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಎರಡೂ ಸೇರ್ಕೊಂಡಿದೆ. ಅದು ಎಷ್ಟು ರೂಪಾಯಿ ಆಗುತ್ತಪ್ಪ ಅಂತಂದ್ರೆ ಹಾರ್ವೆಸ್ಟಿಂಗ್ ಅಂತಂದ್ರೆ 800-900 ರೂಪಾಯಿ ಆಗುತ್ತೆ. ಅದ್ರ ಹೋದ್ರೆ ಕಬ್ಬಿಗೆ ಬೆಲೆ ನಿಗದಿ ಎಷ್ಟು ಮಾಡ್ತಾರೆ ಅಂತಂದ್ರೆ 2,700 ರೂಪಾಯಿ. ಅದಕ್ಕೆ ರೈತರೆಲ್ಲ ಆಕ್ರೋಶ ಆಗುತ್ತೆ. 3,550 ರೂಪಾಯಿನಲ್ಲಿ H&T ಕಳೆದ್ರೆ ಉಳಿಕೆ ಬರ್ತಕ್ಕಂಥದ್ದು 2,700 ರೂಪಾಯಿ, 7,750 ರೂಪಾಯಿ. ಅದಕ್ಕೆ ರೈತರೆಲ್ಲ ಎಲ್ಲ ಕಡೆ ಮಾಡಿದ್ರು. ಆಮೇಲೆ ನಾನು ಬೆಳಗಾವಿ ಡಿಸಿಗೆ ಹೇಳಿದ್ದೆ. ಬೆಳಗಾವಿ ಡಿಸಿ ಇವರು ಕೂಡ ಮೀಟಿಂಗ್ ಮಾಡಿ ಹೋಗಿದ್ರು. ಪಾಪ ಶಿವಾನಂದ ಅವರು ಕೂಡ ಹೋಗಿದ್ರು. ಅವರು ಕೇಳಲಿಲ್ಲ. HK ಪಾಟೀಲ್ ಹೋಗಿದ್ರು, ಇವರು ಹೋಗಿದ್ರು, ನಾನು ಕೂಡ ಮೀಟಿಂಗ್ ಮಾಡಿದೆ. ಆಮೇಲೆ 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,200 ರೂಪಾಯಿ ಅಂತ ಮಾಡಿದ್ರು, ಮೈನಸ್ H&T. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ಆಮೇಲೆ 11.25 ಇರ್ತಕ್ಕಂಥವ್ರಿಗೆ ಜಾಸ್ತಿ ಮಾಡಬೇಕು ಅಂತ ಇದು ಮಾಡಿದ್ರು. ಆಮೇಲೆ ನಾನು ಮೀಟಿಂಗ್ ಮಾಡಿ ಕಬ್ಬು ಬೆಳೆಗಾರರ ಜೊತೆ ಮೀಟಿಂಗ್ ಮಾಡಿ, ಶುಗರ್ ಫ್ಯಾಕ್ಟರಿ ಅವ್ರ ಜೊತೆ ಮೀಟಿಂಗ್ ಮಾಡಿ, ಇಡೀ ದಿನ ಮೀಟಿಂಗ್ ಮಾಡಿದೆ. ಇಡೀ ದಿನ ಮೀಟಿಂಗ್ ಮಾಡಿ 50 ರೂಪಾಯಿನ ಶುಗರ್ ಫ್ಯಾಕ್ಟರಿ ಅವರಿಂದ ಕೊಡಬೇಕು, 50 ರೂಪಾಯಿ ಸರ್ಕಾರದಿಂದ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ 3,300 ರೂಪಾಯಿ 3,300 ರೂಪಾಯಿ ತೀರ್ಮಾನ ಮಾಡಿದ್ಮೇಲೆ ಅವರು ಚಳುವಳಿಯನ್ನು ವಾಪಸ್ ತಗೊಂಡ್ರು. ಜಿಲ್ಲೆವಾರು ಡಿಫರೆನ್ಸ್ ಅದ. ನಮ್ಮಲ್ಲಿ 2,950 ಚಳುವಳಿಯನ್ನು ವಾಪಸ್ ತಗೊಂಡ್ರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ಬಿಜೆಪಿಯವರು. ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು ಯಾರು? ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು ಯಾರು? ಏನ್ ಬೆಂಬಲ ಮಾಡೋದು? ನೀವು ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು, ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. FRP ನಿಗದಿ ಮಾಡಿದ್ರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು. ಆಯ್ತಾ ಮಾನ್ಯ ಅಧ್ಯಕ್ಷರೇ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಆಮೇಲೆ ಸರ್ ಒಂದೇ ನಿಮಿಷ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ FRP ಅನ್ನು ರಿವೈಸ್ ಮಾಡುವ ಅಧಿಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟಾರೆ. ಜಗದೀಶ್ ಶೆಟ್ಟರ್ ನನಗಿದ್ದ ಮಾಹಿತಿ ನಮ್ಮಲ್ಲಿಲ್ಲ. ಜಗದೀಶ್ ಶೆಟ್ಟರ್ ಅದೇ ಬೆಲೆ ಮೇಲೆ ಅವಲಂಬಿತರಾಗಿರ್ತೀವಿ. ಕೇಂದ್ರ ಸರ್ಕಾರದವರು ನಿಗದಿ FRP ಏನಿದೆ ಅಲ್ಲ, ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ. SAP ಕಾನೂನು ಫಾಲೋ ಮಾಡಲ್ಲ. ಹೆಚ್ಚಿಗೆ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟದ್ದಂತ ಆದೇಶ ಇದೆ.
ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಅವ್ರಿಗೆ ಅನುಕೂಲ ಆಗಂತದ್ದು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ಏನು FRP ರೇಟ್ ಫಿಕ್ಸ್ ಮಾಡಿದೆಯಲ್ಲ 3,550, ಅದೇ ರೀತಿ ಸಕ್ಕರೆಗೂ ಸಹ ಕನಿಷ್ಠ 4,500 ರೂಪಾಯಿ ಮಾಡುವುದು ಅವ್ರದ್ದು ಜವಾಬ್ದಾರಿ ಇದೆ ಕೇಂದ್ರದ್ದು. ಅದನ್ನು ಘೋಷಣೆ ಮಾಡಿಲ್ಲ, ಕೇವಲ ರೈತರಿಗೆ ಕೊಡುದಾಯ್ತು. ಸಕ್ಕರೆಗೂ ಒಂದು ಅದೇ ಅಧ್ಯಕ್ಷ ಅವ್ರಿಗೆ ಸಹಾಯ ಕೇಳಕ್ಕೆ ಸಹಾಯ ಮಾಡುವ ಸಕ್ಕರೆ ಯೋಗ್ಯ ರೇಟ್ ಕೊಟ್ಟ ಸಕ್ಕರೆ ಕಾರ್ಖಾನೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ಬರೀ ಒಂದ್ ಸೈಡ್ ಯಾರು ಇಲ್ಲ, ಟೊಳ್ಳು ಕೊಡಬಾರ್ದು. ಮಾನ್ಯ ಅಧ್ಯಕ್ಷರೇ, ಇದು ನಿಮಗೆ ನೋಡಿ, ನನಗೆ 2009-10ರಿಂದ ಯಾವಾಗ FRP ನಿಗದಿ ಆಯಿತು, ಮನಮೋಹನ್ ಸಿಂಗ್ ಇದ್ರು 9-10ರಲ್ಲಿ, ಅವರು FRP ನಿಗದಿ ಮಾಡಿದ್ದು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. ಆಗ 487 ಕೋಟಿ ಕೊಟ್ಟಿದ್ರು, ಹೆಚ್ಚಾಗಿ 487 ಕೋಟಿ. 2010-11 1,391 ರೂಪಾಯಿ ನಿಗದಿಯಾಗಿತ್ತು. 2011-12 1,450 ರೂಪಾಯಿ ನಿಗದಿಯಾಗಿತ್ತು. 12-13 1,700 ರೂಪಾಯಿ ನಿಗದಿಯಾಗಿತ್ತು. 12-13 2,100 ರೂಪಾಯಿ ನಿಗದಿಯಾಗಿತ್ತು. ಆಮೇಲೆ 14-15 2,200, 2015-16 2,300, 16-17 2,300, 17-18 2,250, 2018-19 2,750, 19-20 2,750, 20-21 2,850, ಆಮೇಲೆ 20-21, 21-22 2,900, 22-23 3,050, 23-24 3,150, 24-25 3,400, 25-26 3,550. ಇದು ಕೇಂದ್ರ ಸರ್ಕಾರ ಇನ್ಕ್ಲೂಡಿಂಗ್ HNT ಇದು ನಿಗದಿಯಾಗಿದ್ದದು. ಇದು ನೋಡಿ, ಇದು ಎಲ್ಲ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು. ಇದನ್ನ ಕೊಡ್ತಾ ಬಂದಿದ್ದೀವಿ. ಆಮೇಲೆ ಈ ಸಕ್ಕರೆ MSP ನಿಗದಿ ಮಾಡೋರು ಯಾರು? ಸಕ್ಕರೆಗೆ 2019ರಲ್ಲಿ ನಿಗದಿ ಮಾಡಿದ್ದದು 31 ರೂಪಾಯಿ. 1 ಕೆಜಿ ಸಕ್ಕರೆಗೆ 31 ರೂಪಾಯಿನ ನಿಗದಿ ಮಾಡಿದ್ದದ್ದು, MSP ನಿಗದಿ ಮಾಡಿದ್ದದ್ದು ಕೇಂದ್ರ ಸರ್ಕಾರ. ನಾವು ಅಧ್ಯಕ್ಷರೇ, ಅವಾಗ 2019ಕ್ಕೆ ನೀವು ಮಾತಾಡಬೇಡಿ, ನಿಮ್ಗೆ ಜಾಸ್ತಿ ಇದ್ದಂತಲ್ಲ ಮಾತಾಡಬೇಡಿ, ಈಲ್ಡಾಗಿದೆ ನೀವು ಮಾತಾಡಬೇಡಿ. ಆಯ್ತು, ಬೇಡ, ಪ್ರತಿಯೊಂದು ಕೂಡ ಇಲ್ಲಿ ಉತ್ತರ ಕೂತ್ಕೊಳ್ಳಿ ಆಗುದಿಲ್ಲ. ಈಗ ಆಯ್ತು, ಈಲ್ಡಾಗ್ಲಿಲ್ಲ ಮಾತಾಡಬೇಡಿ, ಈಲ್ಡಾಗ್ಲಿ ಅಷ್ಟಲ್ಲ, ಮಾತು ಈಲ್ಡಾಗ್ಲಿಲ್ಲ ಕೂತ್ಕೊಳ್ಳಿ ನೀವು. ಆಯ್ತು, ಅಂತ ಮಾತಾಡಬೇಡಿ. ಈಗ ಅನ್ನ ಅಗತ್ಯ ಇಲ್ಲ, ನಿಮ್ಮದು ಮಾತು ಅಗತ್ಯ ಇಲ್ಲ, ಕೂತ್ಕೊಳ್ಳಿ. ಈಗ ಇಲ್ಲಿ ಉತ್ತರ ಕೇಳಿ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ, ಉತ್ತರ ಆದ ನಂತರ ಕ್ಲಾರಿಫಿಕೇಶನ್ ಕೇಳಿ ನೀವು. ಈಗ ಅದರ ಬಗ್ಗೆ ಪ್ರತಿಯೊಂದು ಕೂಡ ಆಗುದಿಲ್ಲ, ನೀವು ಕೂತ್ಕೊಳ್ಳಿ ಈಗ.